ಬಾಂಬ್ ಆಗಿರ್ಬೋದು ಹೈಕುಲ್ಲ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ ಸಂದರ್ಭದಲ್ಲೇ ಇಡೀ ವಿಶ್ವ ಒಂದು ಕಡೆ ಆಗ್ತಾ ಹೊರಟಿತು. ಯುರೋಪಿಯನ್ ಯೂನಿಯನ್ಗಳು ಇರಾನ್ ಜೊತೆ ಸಂಬಂಧನ ಬೆಳೆಸೋಕ್ಕೆ ಶುರು ಮಾಡಿದ್ವಿ. ಫ್ರಾನ್ಸ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಎಲ್ಲನೂ ಇರಾನ್ ಜೊತೆ ಸಹ ಭಾರತವೂ ಸಹ ತನ್ನ ಗೆಳೆತನವನ್ನು ಮುಂದುವರ್ಸೋಕೆ ಹೆಚ್ಚಿತ್ತು. ಇಡೀ ವಿಶ್ವನ ಒಂದು ಕಡೆ ಆಗ್ತಾಯಿತ್ತು. ಇನ್ನೊಂದು ಕಡೆ ಅಮೆರಿಕ ಬೀಳ್ತಾ ಹೋಗಿಬಿಡ್ತು. ಯಾವ ಡಾಲರ್ನಿಂದ ಇಡೀ ವಿಶ್ವನ ಆಳಬೇಕು, ತನ್ನ ಕಪಿಮುಷ್ಟಿನಲ್ಲಿ ಇಟ್ಕೋಬೇಕು, ಟ್ಯಾರಿಫ್ ಮೂಲಕ ಅಂತೇಳಿ ಆರಂಭದಲ್ಲಿ ಶುರು ಮಾಡಿದರು ಟ್ರಂಪ್ ಅವರು. ಕೊನೆಗೆ ಅದರ ಅಂತ್ಯ ಆಗಿ ಹೋಗಿಬಿಡ್ತು ಅಂತ ಎಲ್ಲರೂ ಒಂದು ಕಡೆ ಆದಾಗ ಸಹಜವಾಗಿ ಜಗದಲ್ಲಿ ಇವ್ರ ಜೊತೆ ವ್ಯವಹಾರ ಮಾಡೋರು ಯಾರು? ಅದರಲ್ಲೂ ವಿಶ್ವಸಂಸ್ಥೆಯಲ್ಲಿ ಸಹಿತ ಏಕಾಂಗಿ ಇದ್ರ ಜೊತೆಗೆ ಯಾರೂ ಗುರುತಿಸ್ಕೊಳ್ತಾ ಇಲ್ಲ ಟ್ರಂಪ್ರ ಜೊತೆ. ಈ ಒಂದು ದಾಳಿ ಆಗಿದ್ದರೆ ಸಪೋಸ್ ಒಂದು ವೇಳೆ ಇಡೀ ಇರಾನಿನ ಎಲ್ಲರೂ ಇಡೀ ದೇಶ ತುಂಬ ಎಲ್ಲೆಲ್ಲೇ ಅವರು ಅಣುಸ್ಥಾವರಗಳಿದ್ದಾವ, ಎಲ್ಲೆಲ್ಲೇ ಅವರು ಎಣ್ಣೆ ಬಾವಿಗಳಿದ್ದಾವ, ಎಲ್ಲೆಲ್ಲೇ ಬ್ರಿಡ್ಜಸ್ ಇದ್ದಾವ, ಎಲ್ಲ ಕಡೆ ಜನ ನಿಂತು ಬಿಡ್ತು. ಒಡೆಯಪ್ಪ ನಮ್ಮನ್ನು ಬಂದು ಹಾಳು ಮಾಡು, ಕೊಂದು ಬಿಡು ಇನ್ನಂತೆ. ಇಡೀ ವಿಶ್ವ ಇದನ್ನು ಬೆರಗಲ್ಲಿಂದ ನೋಡುವಂಥದ್ದಾಯಿತು. ಕೊನೆಗೆ ಮಾನವೀಯತೆ ಸಂಸ್ಕೃತಿ ಗೆದ್ದು ಅನ್ನೋದು ಇಲ್ಲಿ ನಾವು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಹಾಗಾದ್ರೆ ಅಮೆರಿಕ ಈ ಸೋಲಿಗೆ ಕಾರಣ ಏನು? ಅಮೆರಿಕ ಯಾಕೆ ಸೋಲೋಕ್ಕೆ ಪ್ರಯತ್ನ ಆಯಿತು? ಪ್ರಯತ್ನ ಪಡಿಸಿದ ತಾನ ಅಂತ. ಯಾಕಂತಂದ್ರೆ ಸೋಲರಿ ಅದು ಸೂಪರ್ ಪವರ್, ಅದು ಸೋತಿದ್ದು ಇದು 3ನೇ ಸಲ. ಮೊದಲನೇದಾಗಿ ವಿಯೆಟ್ನಾಂ ಜೊತೆಗೆ, ಎರಡನೇದಾಗಿ ಅಫ್ಘಾನಿಸ್ತಾನದಲ್ಲೇ, 3ನೇದು ಇಲ್ಲೇ. ಇಲ್ಲಂತೂ ಈ ಹಿಂದಿನ 2 ಸೋಲಿಗಿಂತ ದೊಡ್ಡ ಸೋಲನ್ನು ಅನುಭವಿಸುತ್ತಾ ಪ್ರಸಂಗ ಬಂತು. ಇದಕ್ಕೆ ಕಾರಣ ಸ್ವತಃ ಟ್ರಂಪ್ ಅವರು, ಸ್ವತಃ ಅಮೇರಿಕನ್ಸ್. ಯಾಕಂದ್ರೆ ಇವರ ಅತಿ ದುರಾಸೆ. ಜಗತ್ತು ಏನೆಲ್ಲ ನಮ್ಮದಪ್ಪ, ಜಗತ್ತನ್ನ ಹೇಳ್ದಂಗೆ ಕೇಳಬೇಕಪ್ಪ, ದುಡ್ಡೆಲ್ಲ ನಮ್ಮದೇ ಇರಬೇಕಪ್ಪ, ಡಾಲರ್ ಎಲ್ಲ ಕಡೆ ಓಡಾಡಬೇಕಪ್ಪ, ನಮ್ಮನ್ನು ಎಲ್ಲರೂ ಕೇಳಬೇಕಪ್ಪ. ಡೆಮೋಕ್ರಸಿ ಹೆಸರಲ್ಲಿ ಡಿಕ್ಟೇಟರ್ಶಿಪ್ಪನ್ನು ಇಡೀ ವಿಶ್ವದ ಮೇಲೆ ಹೇಳಿಕೊಟ್ರು. ಆ ಇಡೀ ವಿಶ್ವ ಸೆಳೆದು ನಿಂತದಕ್ಕೆ ಸಹಜದ. ಪಾಪ ವೆನೆಜುಲಾದ ಪ್ರೆಸಿಡೆಂಟನ್ನು ಏನೋ ಒಬ್ಬ ಸಾಮಾನ್ಯ ವ್ಯಕ್ತಿ ನೋಡ್ಕೊಳ್ಳೋದಂಗೆ ಹೋಗ್ಬಿಟ್ರು. ಗ್ರೀನ್ಲ್ಯಾಂಡ್ ನಂದು ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಇದರಿಂದ ಯುರೋಪ್ದಿಂದ ದೂರ ಆದರು. ಜೊತೆಗೆ ನ್ಯಾಟೋ ಕಾಗದದ ಹುಲಿ ಅಂತ ಹೇಳಿದರು. ನ್ಯಾಟೋದಿಂದ ದೂರ ಆದರು ಯುರೋಪಿಯನ್ ಯೂನಿಯನ್ಗಳಿಂದ. ಭಾರತದ ಪ್ರಧಾನಿ